ನಾವಿವತ್ತು 1 ಪಾಟ್ ಸಾಂಬಾರ್ ರೈಸ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ಎಲ್ಲ ತರಕಾರಿನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಒಂದು ವ್ಲಾಗಲ್ಲಿ ನಾನು ಹೇಳಿದ್ದೆ ಏನೂ ತರಕಾರಿ ಯೂಸ್ ಮಾಡ್ದಲೇನೂ ಮಾಡಿದ್ದೆ, ನಾನು ಬರೀ ಮೂಲಂಗಿ ಯೂಸ್ ಮಾಡಿದ್ದೆ. ಸೊ ಇವಾಗ ನಾನು ಟೊಮ್ಯಾಟೊ, ಆನಿಯನ್, 2 ಆಲೂ ತೊಗೊಂಡಿದ್ದೀನಿ. ನನ್ನ ಹತ್ರ ಹಾಫ್ ಕ್ಯಾರೆಟ್ ಇತ್ತು, ಕ್ಯಾರೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಬೀನ್ಸ್, 1 ಬದನೆಕಾಯಿನ ತೊಗೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ನಾನು ಯಾವಾಗಲೂ ನಮ್ಮ ಮನೇಲಿ ಹಾಕಲ್ಲ, ಬಟ್ ಈ ಸತಿ ಟ್ರೈ ಮಾಡೋಣ ಅಂತ ಗಾರ್ಲಿಕ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ಇನ್ನೂ ಏನೇನು ಹಾಕ್ತಾ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ. ಸೊ ನಾನಿವಾಗ ಅಕ್ಕಿ ಮತ್ತೆ ಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆನ ನಾನು 1/4 ಸ್ಕೂಪ್ ಅಷ್ಟು ತಗೊಂಡಿದ್ದೀನಿ. ಅದನ್ನ ಆಲ್ರೆಡಿ ಬಾಯ್ಲ್ ಮಾಡಿ ಅದನ್ನ ಮತ್ತೆ ವಾಶ್ ಮಾಡಿ ಅಕ್ಕಿ ಹಾಕಿ ಮತ್ತೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನೇನು ತರಕಾರಿ ಹಾಕಬೇಕು ಅಂತ ಅನ್ಕೊಂಡಿದ್ದೀನೋ ಆ ತರಕಾರಿಗಳೆಲ್ಲ ಹಾಕೋಣ. ನಾನು ಒಂದು ಆನಿಯನ್ನ ಹಾಕ್ತಾ ಇದ್ದೀನಿ, ಹಾಗೆ ಬೀನ್ಸ್, ಬದನೆಕಾಯಿ, ಕ್ಯಾರೆಟ್, ಆಲೂಗೆಡ್ಡೆ ಆ್ಯಂಡ್ ಟೊಮ್ಯಾಟೊ ಮತ್ತೆ ಬೆಳ್ಳುಳ್ಳಿ, ಇಷ್ಟು ತರಕಾರಿನೂ ನಾನು ಹಾಕ್ತಾ ಇದ್ದೀನಿ. ನಿಮಗೆ ಬೇರೆ ಯಾವ್ದಾನ ತರಕಾರಿ ಬೇಕು ಅಂದ್ರೂ ಸಹ ನೀವು ಹಾಕೋಬಹುದು. ಸೊ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಯೂಸ್ ಮಾಡ್ತಿರೋ ಸಾಂಬಾರ್ ಪೌಡರ್ ಬಂದು ಮಸಾಲ ಮನಿ ಸಾಂಬಾರ್ ಪೌಡರ್. ನಿಮ್ಗೆ ಯಾರಿಗಾದ್ರೂ ಈ ಸಾಂಬಾರ್ ಪೌಡರ್ ಬೇಕು ಅಂತ ಅಂದ್ರೆ ನೀವು ಆರ್ಡರ್ ಮಾಡ್ಕೋಬಹುದು. ನಾನು ಇವಾಗ ಈ ಸಾಂಬಾರ್ ಪೌಡರ್ ಅಲ್ಲಿ ನಾನು 2 ಸ್ಪೂನ್ಸ್, ಬಿಗ್ 2 ಸ್ಪೂನ್ಸ್ ಅಷ್ಟು ಹಾಕೋತಾ ಇದ್ದೀನಿ. ನಾನೊಂದು 6 ಸ್ಕೂಪ್ ಅಷ್ಟು ವಾಟರ್ನ ಹಾಕ್ತಿದ್ದೀನಿ. ಏನಕ್ಕೆ ಅಂತ ಅಂದ್ರೆ ನನಗೆ ಸಾಂಬಾರ್ ರೈಸ್ ಸ್ವಲ್ಪ ಲಿಕ್ವಿಡ್ ಆಗಿದ್ರೆ ಇಷ್ಟ. ಅದಕ್ಕೆ ನಾನೊಂದು 6 to 7 ಸ್ಕೂಪ್ ಅಷ್ಟು ವಾಟರ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಅದನ್ನ ಲಿಡ್ ಕ್ಲೋಸ್ ಮಾಡೋಣ. 2 ವಿಷಲ್ಸ್ ಬಂದರೆ ಸಾಕು. ಸೊ ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ. ಇದಕ್ಕೆ ಈಗ ನೋಡಿ ಹಿಂಗೆ ಕಾಣುತ್ತೆ. ಆ್ಯಕ್ಚುಲಿ ಇದಕ್ಕೆ ನಾನು ಇನ್ನೂ ಒಂಚೂರು ವಾಟರ್ನ ಹಾಕೋತೀನಿ, ಬಿಕಾಸ್ ನಂಗೆ ಸ್ವಲ್ಪ ಲಿಕ್ವಿಡ್ ಆಗಿರಬೇಕು. ಹಾಗೆ ನಾನು ಆಫೀಸಿಗೆ ತೊಗೊಂಡು ಹೋಗೋದ್ರಿಂದ ನಾನು ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಒಂಚೂರು ವಾಟರ್ನ ಹಾಕಿದ್ದೀನಿ. ಹುಣಸೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ನಾನು ಒಂದು ಹಾಫ್ ಲೆಮನ್ ಸೈಜ್ ಅಷ್ಟು ಹುಣಸೆ ಹಣ್ಣನ್ನ ತೊಗೊಂಡಿದ್ದೆ. ಸೊ ನಾನು ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ನಾನು ಆಲ್ರೆಡಿ ಒಗ್ಗರಣೆ ಮಾಡಿ ಇಟ್ಟಿರೋದಿದೆ, ಅದನ್ನೇ ಸ್ವಲ್ಪ ಹಾಕೋತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ. ಸೊ ನಮ್ಮ 1 ಪಾಟ್ ಸಾಂಬಾರ್ ರೈಸ್ ರೆಡಿ ಆಗಿದೆ.